ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಬಂದು ನಾವು ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ ಕೆಲಸ ಮಾಡ್ತಾರಲ್ಲ ಅವರೆಲ್ಲ, ನಾವು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದಿದ್ದೀವಿ. ಏನಪ್ಪ ಅಂದರೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದಾರೆ ಶ್ರೀರಂಗಪಟ್ಟಣ ತಾಲೂಕು ಲೆವೆಲಲ್ಲಿ. ಅಲ್ಲಿ ಮಹಿಳೆಯರಿಗೆ ಕ್ರೀಡಾಕೂಟವನ್ನು ಏರ್ಪಡಿಸಿದ್ರು. ಅದು ಏನಂದರೆ ರಂಗೋಲಿ ಬಿಡೋದು, ರಾಗಿ ಬೀಸೋದು ಮತ್ತು ಕ್ರಿಕೆಟು, ವಾಲಿಬಾಲು ಅದೆಲ್ಲ ಏರ್ಪಡಿಸಿದರು. ಯಾವ ರೀತಿ ಆಡಿದ್ರು ಲೇಡೀಸ್ ಎಲ್ಲ ಹೆಂಗಿತ್ತು, ತುಂಬಾ ಮಜವಾಗಿತ್ತು. ಇವರೆಲ್ಲ ನನ್ನ ಫ್ರೆಂಡ್ಸ್, ಇವ್ರು ಮೇಘನಾ ಅಂತ, ಇವರೆಲ್ಲ ನನ್ನ ಜೊತೆ ಕೆಲಸ ಮಾಡೋ ಫ್ರೆಂಡ್ಸು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಾವು ತಿಂಡಿನೂ ಕೂಡ ತಿಂದಿರಲಿಲ್ಲ, ಅಲ್ಲೇ ತಿಂಡಿನೂ ಕೂಡ ಕೊಡ್ತಾಯಿದ್ರು. ಅಲ್ಲೇ ತಿಂಡಿ ತಿನ್ಕೊಬಿಡೋಣ ಅಂತ ಅಂದ್ಬಿಟ್ಟು ತಿಂಡಿ ತಿಂತಾ ಇದ್ದೀವಿ. ಪಲಾವ್ ಕೊಟ್ಟಿದ್ದರು ತಿಂಡಿಗೆ. ಹಾಗೆ ಎಲ್ಲರೂ ಕೂಡ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ, ಇನ್ನೂ ಫಂಕ್ಷನ್ ಸ್ಟಾರ್ಟ್ ಮಾಡಬೇಕಿತ್ತು. ಬಂದು ಇವರೆಲ್ಲ ನಮ್ಮೂರವ್ರನ್ನ ಕರ್ಕೊಂಡು ಜೊತೆಯಲ್ಲಿ ಹೋಗಿದ್ವಿ. ಇವರೆಲ್ಲ ನಮ್ಮ ಜೊತೆ, ಇವರು ನಮ್ಮ ಆಂಟಿ, ಇವರು ನಮ್ಮ ಜೊತೆ ಕೃಷಿ ಸಖಿಯಾಗಿ ಕೆಲಸ ಮಾಡ್ತಾರೆ. ಅವರು ಎಲ್ಲ ಇನ್ನೂ ಕೂಡ ಸ್ವಲ್ಪ ಜನ ಬರ್ತಾನೇ ಇದ್ದರು. ಈಗ ತಾನೇ ನಾನು ಸ್ವಲ್ಪ ಹೊತ್ತಲ್ಲಿ ಫಂಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಯಾವ ರೀತಿ ಇರುತ್ತೆ, ಲೇಡೀಸ್ ಎಲ್ಲ ಯಾವ ರೀತಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನೀವೇ ನೋಡ್ತಾಯಿರಿ. ಈಗ ಶಾಸಕರು ಬಂದರು, ಉದ್ಘಾಟನೆ ಮಾಡಿ ಹೋಗ್ತಾರೆ. ಎಲ್ಲ ಇಲ್ಲಿ ಭಾಷಣ ಮಾಡ್ತಾಯಿದ್ರು, ಅದನ್ನು ನೋಡಿಕೊಂಡು ನಿಂತಿದ್ವಿ. ಹಾಗೆ ಯಾರೆಲ್ಲ ಪ್ರೈಜ್ ಬರುತ್ತೆ ನಮಗೂ ಕುತೂಹಲ ಇದೆ, ನೋಡೋಣ ಎಷ್ಟೊತ್ತವರೆಗೂ ಇರ್ತೀವಿ ಅಂತ. ಹಾಗೆ ಫಂಕ್ಷನ್ನು ಕೂಡ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ. ಅತ್ಯಂತ ಬೇಗ ದಯಮಾಡಿ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕು. ದಯಮಾಡಿ ಮೇಡಮ್ ಇದನ್ನು ತಗೊಳ್ಳಿ, ವಿಜಯನಲ್ಲ ಇಬ್ಬರನ್ನು ಬರ್ಕೊಳ್ಳಿ. ಸೆಕೆಂಡ್ ರೆಡಿ ರೆಡಿ ರಾಜಣ್ಣ ಅವರ ಹಿಂಭಾಗದಲ್ಲಿ 35ರಿಂದ 50 ನೆಕ್ಸ್ಟ್ ಮುಂದಿನ ತಯಾರಿ 36ರಿಂದ 50. ಕೊಡ್ತಾರೆ ಮಾಡ್ಕೋಬೇಕು. ಓಡಕ್ಕಿಲ್ವ ನೀನೇ ಫಸ್ಟ್ ಬರ್ವೆ. ಹಾಗೆ ಆ ಥರ ಆಟದ ಜೊತೆಗೆ ನಾವು ಯಾವ ರೀತಿ ನಮ್ಮ ಆರೋಗ್ಯದ ಮೇಲೆ ಗಮನ ವಹಿಸಬೇಕು. ಈಗಿನ ಬಿಸಿಲು ತಾಪ ತುಂಬಾ ಇದೆ, ನಾವು ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು, ಹಾಗೆ ಲೇಡೀಸ್ಗಾಗುವಂಥ ಉಪಯೋಗಗಳೇನು, ಯಾವ ರೀತಿ ನಾವು ಹೇಗಿರಬೇಕು ನಾವು ಈಗಿನ ಜನ್ರೇಷನಲ್ಲಿ ಅಂತ ಡಾಕ್ಟರು ಕೂಡ ಬಂದಿದ್ದರು. ಅದ್ರ ಬಗ್ಗೆನೂ ಕೂಡ ಹೇಳಿದ್ರು. ಹವಾಮಾನ ಬದಲಾವಣೆ, ಹಾಗೆ ಈಗಿನ ಕಾಲದಲ್ಲಿ ಯಾವ ರೀತಿ ಬಿಸಿಲಿಗೆ ನಾವು ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು ನಮ್ಮ ದೇಹನ, ಅದ್ರ ಬಗ್ಗೆ ಎಲ್ಲ ನಮಗೆ ವಿವರಣೆಯಾಗಿ ತಿಳಿಸಿಕೊಟ್ರು. ತುಂಬಾ ಚೆನ್ನಾಗಿತ್ತು ಫಂಕ್ಷನ್ನು ಕೂಡ. ಈಗ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅದು ಆರೋಗ್ಯದ ಬಗ್ಗೆ ತಿಳಿಸಾಯಿತು. ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಮಧ್ಯಾಹ್ನಕ್ಕೆ ಊಟದ ವ್ಯವಸ್ಥೆನೂ ಕೂಡ ಮಾಡಿದರು. ನೀವೇ ನೋಡ್ತಾ ಇರ್ಬೋದು. ಇಲ್ಲಿ ರಾಗಿ ಎಲ್ಲ ಬೀಸೋದು, ಎಲ್ಲ ರಾಗಿ ಎಷ್ಟು ಬೀಸ್ತಾರೆ ಅವ್ರಿಗೆ ಪ್ರೈಜು, ಯಾರು ಜಾಸ್ತಿ ರಾಗಿ ಬೀಸಿರ್ತಾರೆ ಅವ್ರಿಗೆ ಪ್ರೈಜು ಅಂತ ಇಟ್ಟಿದ್ರು. ಇಲ್ಲೆಲ್ಲ ರಾಗಿ ಬೀಸಿರೋದನ್ನೆಲ್ಲ ತಿರುಗ್ತಾಯಿದ್ರು. ಹಾಗೆ ನೋಡ್ತಾ ಇರ್ಬೋದು ನೀವು. ಎಲ್ಲ ಹೋಗಿದ್ದೀನಿ ಅಂದ್ರೆ ಕಳ್ಳಿಕೊಂಡು ಬಾ. ಬಾಲ ಭರತನಾಟ್ಯ ಮಾಡಿಸ್ತೀನಿ, ಬಂಡಿ ಮಾಡ್ತಾರೆ, ಭಾರಿ ಅದು ಹಾಕುವೆ ನಡೆ ಬರ್ತೀನಿ.
ಹಾಗೆ ಸ್ವಲ್ಪ ಹೊತ್ತು ಎಲ್ಲರೂ ತುಂಬ ಚೆನ್ನಾಗಿ ಕಾಲ ಕಳೆದ್ವಿ. ಹಾಗೆ ಊಟದ ವ್ಯವಸ್ಥೆ ಮಾಡಿದರು ಅಂತ ಹೇಳಿದ್ನಲ್ಲ, ಇಲ್ಲೆಲ್ಲ ಊಟ ಕೊಡ್ತಾಯಿದ್ರು. ಊಟ ಮಾಡಿಕೊಂಡು ನಾವು ಎಷ್ಟು ಜನ ಬಂದಿದ್ವಿ ಲೇಡೀಸು ಅವರೆಲ್ಲ ಆಟೋ ಮಾಡ್ಕೊಂಡು ಬಂದಿದ್ವಿ. ನಾವು ಆಟೋದಲ್ಲಿ ಈಗ ಹೊರಟು ಬಂದ್ವಿ, ಏಕೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೆ ಬೇಗನೆ ಹೊರಟು ಬಂದುಬಿಟ್ವಿ. ಬಂದ ತಕ್ಷಣ ನಾನು ಅಂಗಡಿಗೆ ಹೋದೆ, ಏಕೆಂದರೆ ಹಬ್ಬದ್ದು 2 ಬ್ಲೌಸ್ ಕೊಡಬೇಕಿತ್ತು, ಅರ್ಜೆಂಟ್ ಇತ್ತು. ಇಲ್ಲಿಗೂ ಹೋಗಬೇಕಿತ್ತು, ತುಂಬಾ ಇದಾಗಿತ್ತು, ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೆ ಇನ್ನು ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ 3 ಗಂಟೆ 3:15 ಆಗಿತ್ತು. ಆದರೂ ಕೂಡ ಅಂಗಡೀಲಿ ಬಂದು ಸ್ಟಿಚ್ ಮಾಡಿಬಿಡೋಣ ಬೇಗ ಅಂತ ಅಂದ್ಬಿಟ್ಟು ಸ್ವಲ್ಪನಾದರೂ ಸ್ಟಿಚ್ ಮಾಡೋಣ. ಇನ್ನು ಹೋಟೆಲ್ಗೆ ಅಕ್ಕಿ ಕೂಡ ರುಬ್ಬಬೇಕಾಗಿತ್ತು. ಅದರಿಂದ ಸ್ವಲ್ಪ ಹೊತ್ತು ಇದು ಮಾಡೋಣ ಅಂತ ಅಂದ್ಬಿಟ್ಟು ಇವಳು ಕೂಡ ಬಂದಳು. ಅಷ್ಟೊತ್ತಿಗೆ ಅಂಗನವಾಡಿಯಿಂದ ಕೂಡ ಬಂದಿದ್ಲು. ಇವಳು ಕೂಡ ನನ್ನ ಜೊತೆನೇ ಅಂಗಡಿಗೆ ಬಂದಳು. ಹಾಗೆ ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದರಿಂದ ಸ್ವಲ್ಪ ಈಸಿ ಆಯಿತು. ಸ್ವಲ್ಪ ಹೊಲಿದ್ಬಿಟ್ಟು ಮತ್ತೆ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೂ ಕೂಡ ಹೋದ್ವಿ. ಹಾಗೆ ಹುಡುಗರು ಕೂಡ ಆಟ ಆಡ್ತಾಯಿದ್ರು ಪಕ್ಕದಲ್ಲೇ, ತೋರಿಸ್ತೀನಿ. ಒಂದು ಕಡೆ ಕ್ರಿಕೆಟ್ ಆಡ್ತಾಯಿದ್ರು, ಒಂದು ಕಡೆ ಬಾಲ್ ಆಟ ಆಡ್ತಾಯಿದ್ರು. ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊತಾ ಇದ್ದೀನಿ.